ಹುಡುಕಬೇಕಾದ ಹಾದಿಯ ಜೊತೆಗೆ ನಿರಂತರ ಪರಿಶ್ರಮವಿದ್ದರೆ ಗುರಿ ತಲುಪುವುದು ಪಕ್ಕ. ಸಾಧನೆಗೆ ವಯಸ್ಸಿನ ಮಿತಿ ಹೇರಲ್ಲ. ಸಾಧಿಸುವ ಛಲ ನಮ್ಮಲ್ಲಿ ಇರಬೇಕು ಅಷ್ಟೇ. ನಮ್ಮಲ್ಲಿ ಆ ಛಲದ ಜೊತೆಗೆ ಗುರಿ ಮುಟ್ಟುತ್ತೀನಿ ಎಂಬ ಅಚಲ ವಿಶ್ವಾಸವಿದ್ದರೆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯ ಶಿಖರವಿರಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈತನೇ ನೋಡಿ. ಹೆಸರು ಶಂಕರ್ ಗೌಡ. ಹುಣಸೂರು ತಾಲೂಕಿನ ಬಿಳಕೆರೆ ಹೋಬಳಿಯ ಕುಡಿನೀರು ಮುದ್ದನಹಳ್ಳಿ ಗ್ರಾಮದ ನಿವಾಸಿ. 8ನೇ ತರಗತಿ ಓದುತ್ತಿರುವ ಈತ ಖೋ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ್ದಾನೆ ಅಂದರೆ ನೀವು ನಂಬ್ತೀರಾ? ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಒಮ್ಮೆ ಇವನ ಮನೆಗೆ ಹೋದರೆ ನಿಮಗೆ ಬರೀ ಪದಕಗಳು, ಪ್ರಶಸ್ತಿ ಪತ್ರಗಳೇ ಕಾಣಸಿಗುತ್ತವೆ. ಅದು ಒಂದಲ್ಲ ಎರಡಲ್ಲ, ಎಣಿಸಲಾರದಷ್ಟು. ಹೋಬಳಿ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಖೋ ಕ್ರೀಡಾಕೂಟದಲ್ಲಿ ಪಡೆದ ಪದಕಗಳು, ಪ್ರಶಸ್ತಿ ಪತ್ರಗಳು ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತವೆ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಮಟ್ಟದ ಸಾಧನೆ ಮಾಡಿದಾನ ಅಂತ ಆಶ್ಚರ್ಯ ಪಡ್ತೀರಾ, ಜೊತೆಗೆ ಹೆಮ್ಮೆ ಕೂಡ ಪಡ್ತೀರಾ. ಪಾಠಕ್ಕಿಂತ ಕ್ರೀಡೆ ಮೇಲೆ ಶಂಕರ್ ಗೌಡನಿಗೆ ಆಸಕ್ತಿ. 5ನೇ ಕ್ಲಾಸ್ನಿಂದಲೇ ಖೋ ಮೇಲೆ ಎಲ್ಲಿಲ್ಲದ ಪ್ರೀತಿ. ಕುಡಿನೀರು ಮುದ್ದನಹಳ್ಳಿ ಗ್ರಾಮದ ವೈಬಿ ಮಂಜುನಾಥ್ ಸುಷ್ಮಾ ದಂಪತಿಯ ಹಿರಿಯ ಪುತ್ರನಾದ ಶಂಕರ್ ಗೌಡನಿಗೆ ಖೋ ಆಟ ಅಂದರೆ ಪಂಚಪ್ರಾಣ. ಶಾಂತಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾಗ ಶಂಕರ್ ಗೌಡನಿಗೆ ಪಾಠಕ್ಕಿಂತ ಆಟದ ಮೇಲೆ ಹೆಚ್ಚು ಆಸಕ್ತಿ. ಇದು ತಂದೆ ತಾಯಿಯ ಆತಂಕಕ್ಕೂ ಕಾರಣವಾಗಿತ್ತು. ಖೋ ಟೀಮ್ಗೆ ಶಂಕರ್ ಗೌಡನ ಸೆಲೆಕ್ಟ್ ಮಾಡಿದಾಗ, ಸರ್, ನಮ್ಮ ಮಗನ ಖೋ ಆಟಗೆ ಸೇರಿಸಿಕೊಳ್ಬೇಡಿ, ಓದುವುದರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ ಅಲ್ಲಿನ ದೈಹಿಕ ಶಿಕ್ಷಕನಿಗೆ ಹೇಳಿ ಬಂದಿದ್ರಂತೆ. ಆದರೆ ಅದೇ ತಂದೆ ತಾಯಿ ಇವತ್ತು ತಮ್ಮ ಮಗನ ಸಾಧನೆ ನೋಡಿ ಹೆಮ್ಮೆ ಪಡುತ್ತಿದ್ದಾರೆ. 7ನೇ ಕ್ಲಾಸಿನಲ್ಲಿ ಓದುತ್ತಿದ್ದಾಗಲೇ 2 ಬಾರಿ ರಾಜ್ಯ ಪ್ರತಿನಿಧಿಸಿ ಶಾಲೆಗೆ, ಊರಿಗೆ, ತಾಲೂಕಿಗೆ, ಜಿಲ್ಲೆಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾನೆ. ಮನೆ ಹತ್ರ ತುಂಬಾ ತುಂಟ ಅವನು. ಮನೆ ಹತ್ರ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಆಟ ಆಡೋದು ನೋಡಿ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತು. ಹಂಗಾಗಿ ನಾನು ತುಂಬ ಬೈತಿದ್ದೆ ಅವನಿಗೆ, ಓದು ಅಂತ. ಆದರೆ ಅವನಿಗೆ ಕ್ರೀಡೆ ಮೇಲೆ ಆಸಕ್ತಿ ಜಾಸ್ತಿ ಇತ್ತು. ಶಾಂತಿಪುರ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ರವಿಸುತ ಸರ್ ಅನ್ನೋರು ಅವ್ರಿಗೆ ಮೊದಲನೇ ಕೋಚರ್ ಆಗಿದ್ರು. ಅವರು ಅವನ್ನ ಕ್ರೀಡೆನ ಗುರುತಿಸಿದ್ರು. ನಮಗೂ ಅದರಲ್ಲಿ ಏನೋ ಅಷ್ಟಾಗಿ ಕ್ರೀಡೆ ಯಾವ ಥರ ಇರುತ್ತೆ, ಮುಂದೆ ಅದರಲ್ಲಿ ಭವಿಷ್ಯ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಏನೂ ಗೊತ್ತಿರಲಿಲ್ಲ. ಸರ್ ಬಂದು ನಮಗೆ ಅವನು ಓದೋದಿಲ್ಲ ಸರ್, ಆಟಕ್ಕೆ ಸೇರಿಸ್ಕೊಡಿ ಅಂತಲೂ ಹೇಳಿದೆ ನಾನು. ಆಮೇಲೆ ಸರು ಇಲ್ಲ, ಈ ಥರ ಇದೆ, ಆಟ ಆಡ್ತಾನೆ ಅವನು, ಓದೋಕ್ಕೂ ಓದ್ತಾನೆ, ಏನಿಲ್ಲ ಓದ್ತಾನೆ, ಆಟನೂ ಆಡಿಸ್ತೀವಿ ನಾವು ಅಂತೆಲ್ಲ ನಮಗೆ ಭರವಸೆ ಕೊಟ್ಟರು. ಹಂಗಾಗಿ ಆಟನೂ ಆಡೋದ್ರ ಜೊತೆಗೆ ಓದಲೇಬೇಕು ಅಂತೇಳಿ ಅವನ್ನ ಆಟಕ್ಕೆ ಬಿಟ್ವಿ ಸರ್. ಐದನೇ ಕ್ಲಾಸ್ನಿಂದ ಖೋ ಆಟ ಆಡಲು ಶುರು ಮಾಡಿದ ಶಂಕರ್ ಗೌಡ 6ನೇ ತರಗತಿ ಓದುತ್ತಿದ್ದಾಗ ಖೋ ತಂಡದ ಕ್ಯಾಪ್ಟನ್ ಕೂಡ ಆಗ್ತಾನೆ. ಫಸ್ಟ್ ಟೈಮ್ ಜಿಲ್ಲಾ ಮಟ್ಟದಲ್ಲಿ ಶಾಂತಿಪುರ ಶಾಲೆ ವಿನ್ ಕೂಡ ಆಗುತ್ತೆ. ಹೀಗೆ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಇವರ ತಂಡ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳುತ್ತೆ. ಜೊತೆಗೆ ಶಂಕರ್ ಗೌಡ ಕೂಡ ಆಲ್ರೌಂಡರ್ ಪ್ರಶಸ್ತಿ ಗಿಟ್ಟಿಸಿಕೊಳ್ತಾರೆ. ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಶಂಕರ್ ಗೌಡ ಜನವರಿ 16ರಿಂದ ಜನವರಿ 21ರವರೆಗೆ ರಾಜಸ್ಥಾನದಲ್ಲಿ ನಡೆದ SGFI ರಾಷ್ಟ್ರೀಯ 14 ವಯೋ ವಿಭಾಗದಲ್ಲಿ ಕರ್ನಾಟಕ ತಂಡದಿಂದ ಆಯ್ಕೆಯಾಗಿ ರಾಷ್ಟ್ರೀಯ ಮಟ್ಟದ ಖೋ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸುತ್ತಾರೆ. 38 ತಂಡಗಳು ಭಾಗವಹಿಸಿದ ಈ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಶಂಕರ್ ಗೌಡ ಇದ್ದ ಕರ್ನಾಟಕ ತಂಡ 5ನೇ ಸ್ಥಾನ ಅಲಂಕರಿಸುತ್ತದೆ. ಈ ಬಗ್ಗೆ ಶಂಕರ್ ಗೌಡ ಹೇಳೋದು ಹೀಗೆ. 38 ಟೀಮ್ ಬಂದಿತ್ತು. ಅದು ಎಲ್ಲ ಮ್ಯಾಚ್ ಗೆದ್ಕೊಂಡು ಲಾಸ್ಟ್ ಮ್ಯಾಚು ಎಲ್ಲ TD ಟೀಮ್ ಅವ್ರಿಗೆ ಗವರ್ಮೆಂಟು ಫುಲ್ಲು ಹುಷಾರಿರಲಿಲ್ಲ. ಹಂಗಾಗಿ ಕರ್ನಾಟಕ ಟೀಮ್ 5ನೇ ಪ್ಲೇಸ್ ಬಂತು. ಶಾಲೆ ಕಡೆಯಿಂದ ನಾನು ಸೆಲೆಕ್ಷನ್ ಆಗಿ ಮಿನಿ ಒಲಿಂಪಿಕ್ಸ್ಗೆ ಕಂಠೀರವ ಸ್ಟೇಡಿಯಮಲ್ಲಿ ಫಸ್ಟ್ ಪ್ಲೇಸ್ ಆಗಿ ಬೆಸ್ಟ್ ಡಿಫೆಂಡರ್ ಆಗಿದೆ. 1ರಿಂದ 7ನೇ ತರಗತಿವರೆಗೆ ಶಾಂತಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದು ಮುಗಿಸಿದ ಶಂಕರ್ ಗೌಡನನ್ನು 8ನೇ ತರಗತಿಗೆ ಬೆಂಗಳೂರಿನ ಸಪ್ತಗಿರಿ ವಿದ್ಯಾಮಂದಿರ ಪ್ರೌಢಶಾಲೆಗೆ ಉಚಿತವಾಗಿ ದಾಖಲು ಮಾಡಿಕೊಂಡು ವಿದ್ಯಾರ್ಥಿಗೆ ಖೋ ತರಬೇತಿ ನೀಡುವುದರ ಜೊತೆಗೆ ವಿದ್ಯಾರ್ಥಿಯ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದೆ. ಕೇವಲ 13ನೇ ವಯಸ್ಸಿಗೆ ಮಗ ಮಾಡಿರುವ ಸಾಧನೆ ಬಗ್ಗೆ ಪೋಷಕರು ಹೇಳುವುದು ಹೀಗೆ. ಶಾಂತಿಪುರ ಶಾಲೆಯಲ್ಲಿ ಜಿಲ್ಲಾ ಮಟ್ಟ ಯಾರೂ ವಿನ್ ಆಗಿರಲಿಲ್ಲ. ನನ್ನ ಮಗ ಅದರಲ್ಲಿ ಮೊದಲನೇ ಮ್ಯಾಚ್ ತಗೊಂಡೋಗಿ ಅಲ್ಲಿ ಅವನೇ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದ. ಅದೇ ವರ್ಷನೇ
ಹಂಗ ಅದೇ ವರ್ಷನೇ ಅವರು ಶಾಂತಿಪುರ ಟೀಮು ವಿನ್ ಆಗಿದ್ದು ಜಿಲ್ಲಾ ಮಟ್ಟದಲ್ಲಿ. ಅದು ತುಂಬಾ ಖುಷಿ ಇದೆ. ಟೀಚರ್ಸ್ ಎಲ್ಲ ನಮ್ಗೆ ಅದಕ್ಕಿಂತ ತುಂಬಾ ಜಾಸ್ತಿ ಪ್ರೌಡ್ ಮಾಡ್ತಾರೆ. ನಮಗೂ ಖುಷಿ ಆಗುತ್ತೆ ನಮ್ಮ ಮಗನಿಂದ. ಎಷ್ಟೊಂದು ಜನ ಮಕ್ಕಳು ಸ್ಕೂಲಲ್ಲಿ ಓದ್ತಾರೆ, ಎಷ್ಟೊಂದು ಜನ ಅಪ್ಪ ಅಮ್ಮಂದಿರು ಅನ್ಕೊಂಡಿರ್ತಾರೆ ನಮ್ಮ ಮಗನು ಈ ತರ ಆಗ್ಬೇಕು ಅಂತ. ಆದ್ರೆ ಅದನ್ನ ನಮಗ್ ಕೊಟ್ಟಿದ್ದಾನೆ. ಆ ಖುಷಿನ ನಮಗ್ ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ ಹುಡುಗ ಒಳ್ಳೆ ಸಾಧನೆ ಮಾಡಿದ್ದಾನೆ. ಇಲ್ಲಿ ಶಾಂತಿಪುರ ಸ್ಕೂಲ್ಗೂ ಒಂದು ಹೆಸರು ಬಂದಿದೆ. ಅಲ್ಲಿ ಸಪ್ತಾಗಿರಿ ಸ್ಕೂಲಲ್ಲಿ ವೆಂಕಟೇಶ್ ಸರ್ ಅವರು ಅಂದ್ಬಿಟ್ಟು ಅವರು ಚೆನ್ನಾಗಿ ನೋಡ್ಕೊಂಡು ದಿಲೀಪ್ ಸರ್ ಎಲ್ಲ ಇದು ಮಾಡಿದರು. ಆ ಸ್ಕೂಲ್ಗೂ ಒಂದು ಒಳ್ಳೆ ಹೆಸರು ತರಲಿ, ಇಂಡಿಯಾ ಟೀಮಲ್ಲಿ ಆಡಲಿ ಅಂದ್ಬಿಟ್ಟು ನನಗೂ. ನಿಮ್ಮ ಸಪೋರ್ಟ್ ಯಾವ ರೀತಿ ಇದೆ ಮಗನಿಗೆ? ಅಂದ್ರೆ ನೀವು ಸ್ಪೋರ್ಟ್ಸ್ ಎಲ್ಲ ಆಡಕ್ಕೆ ಕಂಟಿನ್ಯೂ ಆಗಿ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಾ, ಇಲ್ಲ ಬೇರೆ ಅವನ ಅಂದ್ರೆ ನಿಮ್ಮ ಒಂದು ಒತ್ತಡದ ಮೇಲೆ ಕಲಿಕೆಗೂ ಜಾಸ್ತಿ ಆದ್ಯತೆ ಕೊಡ್ಲಿ ಅಂದ್ಬಿಟ್ಟು ಆ ರೀತಿ ಏನಾದ್ರು ಮಾಡ್ತೀರಾ? ಸರ್ ನಮ್ಮ ಮಗ, ನಾವು ಸ್ಪೋರ್ಟ್ಸ್ ಇದರಲ್ಲೇ ಇದ್ದಿದ್ದು. ನನ್ನ ಮಗನಿಗೆ ಸ್ಪೋರ್ಟ್ಸಲ್ಲೇ ಇದು ಮಾಡಬೇಕು ಅಂದ್ಬಿಟ್ಟು ಅವನು ಯಾವ ರೀತಿ ಆಡ್ತಾನೆ ಎಲ್ಲ ಕರ್ಕೊಂಡು ಹೋಗೋದು. ಅಲ್ಲಿ ಮತ್ತು ಶಾಂತಿಪುರ, ಬೆಂಗಳೂರು ದಾವಣಗೆರೆಗೂ ಕರ್ಕೊಂಡು ಹೋಗಿದ್ದು. ದಾವಣಗೆರೆಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಸೆಲೆಕ್ಷನ್ ಆಗಿತ್ತು. ಅಲ್ಲಿಂದ ಬೆಂಗಳೂರು ಪೈನಿಯರ್ಸ್ಗೆ ಅಲ್ಲಿ ಮಂಜು ಸರ್ ಅಂದ್ಬಿಟ್ಟು ಒಬ್ಬರು ಅವರೇ, ಅವರು ದಿಲೀಪ್ ಸರು ಮತ್ತು ರವಿ ಸುತ್ತ ಸರು ಇವರೆಲ್ಲ ಸೇರಿ ಅಲ್ಲಿಗೆ ವೆಂಕಟೇಶ್ ಸರ್ ಹತ್ರನೇ ಕರ್ಕೊಂಡೋಗಿ ಅವ್ರು ನಾವೇ ಓದಿಸ್ಕೊತೀವಿ ಅಂದ್ಬಿಟ್ಟು ಫ್ರೀಯಾಗಿ ಓದಿಸ್ಕೊಂಡು ಅಲ್ಲೇನೆ ಎಲ್ಲ ಅವನ ಜವಾಬ್ದಾರಿ ಎಲ್ಲ ಅವನೇ ತಗೊಂಡಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರಮಟ್ಟ ಪ್ರತಿನಿಧಿಸಿರುವ ಶಂಕರ್ ಗೌಡನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡುವ ಹಂಬಲವಿದೆ. ಇದಕ್ಕೆ ದಾನಿಗಳು, ಸಂಘ ಸಂಸ್ಥೆಗಳು ನೆರವಾಗಬೇಕಾಗಿದೆ. ಪ್ರೋತ್ಸಾಹ ನೀಡುವುದರ ಜೊತೆಗೆ ಆರ್ಥಿಕ ಸಹಾಯ ಮಾಡಬೇಕಾಗಿದೆ. ತಾಲೂಕಿನ ಕುಡನೀರು ಮುದ್ದಳ್ಳಿ ಗ್ರಾಮದಲ್ಲಿ ನಾನು ಉಯಿಗೋಡಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇಂದುಮತಿ ರಮೇಶ್ ಅಂದ್ಬಿಟ್ಟು, ನಮ್ಮ ಕುನ್ನೀರು ಮುದ್ದಳ್ಳಿಯ ಮಾಜಿ ಚೇರ್ಮನ್ ಶಿವಣ್ಣನವರ ಮಗಳಾದ ಮಂಜುಳಾರವರ ಮೊಮ್ಮಗ ಶಂಕರ್ ಗೌಡ ಎಂಬ ಸುಷ್ಮಾ ಮಂಜುನಾಥ್ ರವರ ಮಗ ತುಂಬ ಬಡತನದಲ್ಲಿ ಶಾಲಾಭ್ಯಾಸವನ್ನು ಮಾಡಿಕೊಂಡು ಕೂಲಿ ಮಾಡಿಕೊಂಡು ತಂದೆ ತಾಯಿ ಅವರನ್ನು ತುಂಬ ಬಡತನದಿಂದ ಓದಿಸಿ ಒಳ್ಳೆ ರಾಷ್ಟ್ರಮಟ್ಟ ಮತ್ತು ರಾಜ್ಯ ಮಟ್ಟದ ಖೋಖೋ ಮಟ್ಟಕ್ಕೆ ಇಲ್ಲಿವರೆಗೂ ತಂದಿದ್ದಾರೆ. ಆದರೂ ಮಿನಿ ಒಲಿಂಪಿಕ್ಸ್ ಕೂಟಕ್ಕೂ ಕೂಡ ಹೋಗುವ ಸಂದರ್ಭವಿದೆ. ಆದ ಕಾರಣ ಇಲ್ಲಿವರೆಗೆ ಆ ಪ್ರತಿಭೆಯನ್ನು ಯಾರೂ ಗುರುತಿಸಿ ಒಂದು ಮುಂದೆ ತರುವಂಥ ಪ್ರತಿಭೆಯನ್ನು ಯಾರೂ ಮಾಡಿಲ್ಲ. ಆದ ಕಾರಣ ಇನ್ನು ಮುಂದೆ ಆದರೂ ಯಾರಾದರೂ ಸರಿ ರಾಜ್ಯದ ತಾಲೂಕಿನ ಪ್ರತಿನಿಧಿಗಳು, ರಾಜಕೀಯ ಪ್ರತಿನಿಧಿಗಳಾಗಲಿ ಯಾರಾಗಲಿ ಆ ಪ್ರತಿಭೆಯನ್ನು ಗುರುತಿಸಿ ಮುಂದೆ ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಲ್ಲಿ ಶಂಕರ್ ಗೌಡ ಅವರ ಸಾಧನೆ ಇದೇ ರೀತಿ ಮುಂದುವರಿಯಲಿ. ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ತಾನು ಓದಿದ ವಿದ್ಯಾಸಂಸ್ಥೆಗೆ ಊರಿಗೆ ಕೀರ್ತಿ ತಂದಿರುವ ಶಂಕರ್ ಗೌಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪಥಕ್ಕೆ ಆರಿಸಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. ಹುಣಸೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.